ಇದ್ದಾಗೆ ಒಡವೆ ದುಡ್ಡು ಎಲ್ಲ ತುಂಬ್ಕೊಂಡಿದ್ದೀನಿ. ನಾನೇನೋ ಒಂದು 1/4 kg ಬಂಗಾರ ತುಂಬ್ಕೊಂಡಿದ್ದೀನಿ. ಅಪ್ಪ ಅವನು 2-3 kg ಬಂಗಾರ ತಗೊಬಂದ್ಬಿಡ್ತಾರೆ. ಹಾ 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 ಹೆಂಗೆ 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 ನಾನು ರಾಣಿ ಮಹಾರಾಣಿ ಥರ ಇರ್ಬೋದು. ಆ ಮಹಾಗೆ ಸರಿಯಾಗಿ ಟಾಂಗ್ ಕೊಡ್ತೀನಿ. ಕಾಲೇಜ್ಗೆ ಕಾರ್ ತಗೊಂಡೇ ಹೋಗ್ಬೇಕು ನಾವು. ಈಗ ನಮ್ಮ ಅಮ್ಮಂಗೆ ಸುಮ್ಮನೆ ಟ್ರಿಪ್ ಹೋಯ್ತೀನಿ ಅಂತ ಹೇಳ್ಬಿಟ್ರೆ ಒಂದು 2-3 ದಿನ ಗಾಬರಿ ಆಗೋಕ್ಕಿಲ್ಲ ಅಲ್ವಾ? ಆಮೇಕಿಂದ ಗಾಬರಿ ಆದರೂ ಆಗಲಿ, ಹೇಳ್ಬಿಟ್ಟೆ ಹೋಗ್ಬಿಡೋಣ. ಸುಮ್ಮನೆ ತಿನ್ನು ನಮ್ಮ ಅಮ್ಮ 1 ದಿನ 2 ದಿನಕ್ಕೆ ಮಾನ ಮರುವದಿ ಎಲ್ಲ ಕಳೆದ್ಬಿಡ್ತದೆ ನಂದು. ಅಮ್ಮ ಅಮ್ಮ ಎಲ್ಲೋಯ್ತಪ್ಪ? ಏನೇ ಏನು ಬ್ಯಾಗ್ ತಗ್ಲಕೊಂಡೆಲ್ಲ ಹೊಂಟ್ಬಿಟ್ಟಿದ್ಯಾ? ಎಲ್ಲಿ ಹೊಂಟಿದ್ಯಾ? ಅಮ್ಮ 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 ನಾನು ಕಾಲೇಜ್ ಕಡೆಯಿಂದ ಟ್ರಿಪ್ ಹಾಕೋರೆ ಕಣಮ್ಮ. ಅದಕ್ಕೆ ಟ್ರಿಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಯ್ತಿದ್ದೀನಿ ಕಣಮ್ಮ. ಕಾಲೇಜ್ ಕಡೆಯಿಂದ ಎಲ್ಲರೂ ಹೋಯ್ತವ್ರೆ ಕಣಮ್ಮ. ಅಲ್ಲ ನಾನು ಇವಾಗ ಹೇಳ್ತಿದ್ಯಲ್ಲೇ ಟ್ರಿಪ್ ಹೋಯ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ ತಗ್ಲಾಕೊಂಡು ಮೊದಲೇ ಹೇಳೋಕ್ಕಾಯ್ತಿರಲ್ವ ನೀನು? ಮೊದಲೇ ಹೇಳಿದ್ರೆ ಏನಾಗೋದು ನಿಂಗೆ? ನಂಗೊಂದು ಮಾತು ಹೇಳಿಲ್ಲ, ದುಡ್ಡು ಕೇಳಲಿಲ್ಲ, ಏನೂ ಮಾಡಲಿಲ್ಲ. ಹಂಗೆ ನೇರ ಟ್ರಿಪ್ ಹೋಯ್ತೀನಿ ಅಂತ ಹೊಂಟ್ಬಿಟ್ರೆ ಹೆಂಗೆ? ಗಂಡೈಕ್ಲೆಲ್ಲ ಬತ್ತಿರ್ತಾರೆ, ಅವ್ರ ಜೊತೆ ಎಲ್ಲ ಹೆಂಗೆ ನೀನು ಟ್ರಿಪ್ ಹೋದ್ರೆ ಸಂದಕ್ಕಿರ್ತದ? ನೀನೇ ಯೋಚನೆ ಮಾಡು. ಬ್ಯಾಡ ಸುಮ್ಕಿರು, ಇವೆಲ್ಲ ನಮ್ಗೆ ಆಗ್ಬರಕ್ಕಿಲ್ಲ. ಬ್ಯಾಡ ಸುಮ್ಕಿರು. ಪುಕ್ಸಟ್ಟೆ ಟ್ರಿಪ್ ಅಮ್ಮ, ಇದು ಪುಕ್ಸಟ್ಟೆ ಟ್ರಿಪ್ಪು. ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಯ್ತವ್ರೆ ಪುಕ್ಸಟ್ಟೆ ಟ್ರಿಪ್ಪು. ಸುಮ್ಕೇನಿಯ ಹೋಗೋದು 2 ದಿನ ಅಷ್ಟೇ. ಇವತ್ತು ನಾಳೆ ಬಂದಿದ್ದು ನಾಳೆದು ಬಂದ್ಬಿಡೋದು ಅಷ್ಟೇ. ಇನ್ನು ಅಂಥ ಟ್ರಿಪ್ಪೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಿಂಗೆ ಹೋಯ್ತಿರೋದು ಬರ್ತದಮ್ಮ. ಪ್ಲೀಸ್ ಕಣಮ್ಮ, ಹೋಯ್ತೀನಿ ಕಣಮ್ಮ. ಪ್ಲೀಸ್ ಕಣಮ್ಮ, ತಿರುಗಿ ಮದುವೆಗಿದ್ವಿ ಅಂತ ಆದಮೇಲೆ ಹೋಗೋಕ್ಕಾಗಿಲ್ಲ ಅಲ್ವಾ? ಅದಕ್ಕೆ ಕಣಮ್ಮ, ಪ್ಲೀಸ್ ಕಣಮ್ಮ. ಅಲ್ಲ ಕಣಮ್ಮಿ, ಎಲ್ಲ ಮದುವೆ ಹತ್ರಕ್ಕೆ ಬಂತು, ಹಿಂಗೆಲ್ಲ ಮಾಡಿದ್ರೆ ಸಂದಕ್ಕಿರಕ್ಕಿಲ್ಲ. ಸರಿ ಆಯ್ತು, ನಿನ್ನ ಕೊನೆ ಆಸೆ ಇನ್ನೇ ಪಾಪ. ನೀನು ಬದಲಾಗೋಗ್ಬಿಟ್ಟಿದ್ದೆ, ಇವಾಗ ಮೊದಲು ಥರ ಬೇರೆ ಇಲ್ಲ ನೀನುವೇ. ಸರಿ ಹೋಗ್ಲಿ, ಹೋಗ್ಬಿಟ್ಟು ಬಮ್ಮ. ಒಳ್ಳೇದಾಗಲಿ, ಹುಷಾರು. ಫೋನ್ ಹಾಕ್ತಿರ್ ನನಗೆ, ಸರಿನಾ? ಇವ್ರು ಯಾರು ಗೊತ್ತಿಲ್ಲ ತಾನೆ? ಅವ್ನು ಯಾರವರು? ಅಮ್ಮ ಅವ್ರು ಯಾರು ಗೊತ್ತಿಲ್ಲ ತಾನೆ? ಫಸ್ಟ್ ಕ್ಲಾಸ್ ಓದೋರ್ನ ಮಾತ್ರ ನೀನೇ ಕರ್ಕೊಂಡೋಗೋದು. ನಾನು ಇಡೀ ಸ್ಕೂಲ್ಗೆ ನೀನೇ ಕಾಲೇಜ್ಗೆ ನೀನೇ ಫಸ್ಟ್ ಬಂದಿದ್ದೀನಿ. ಅದಕ್ಕೆ ನೀನೇ ನನ್ನನ್ನು ಕರ್ಕೊಂಡೋಗ್ತಾರೆ ಟ್ರಿಪ್ಗೆ. ಅವ್ರು ಎಲ್ಲನೂ ಪೇಲ ಕುಂತಿತ್ತಾಗ ಅವನ್ನೆಲ್ಲಿ ಕರ್ಕೊಂಡೋಗ್ತಾರೆ? ಅಯ್ಯೋ ಏನೋ ಹೇಳ್ತೀಯ, ನಾನು ಕೇಳಬೇಕು. ಸರಿ ಹುಷಾರು. ಹುಷಾರಾಗಿ ಹೋಗ್ಬಿಟ್ಟು ಬಾ. ಸುಮ್ಮನೆ ನೀನು ತಿರ್ಗಾ ಅದು ಇದು ಅಂತ ಅಡ್ವರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಒಳ್ಳೆ ನಿಮ್ಮ ಮಾವನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ನೋಡು. ಸರಿ ಕಣಮ್ಮ, ಆಯಿತು. ಸರಿ ಆಯಿತು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ತಿರು ಮದುವೆ ಆದ್ಮೇಲೆ ಅತ್ತೆ ಮನೆಗೆ ಇವೆಲ್ಲ ಮಾಡೋಕ್ಕಾಯ್ತದ? ಏನೋ ತವ್ರ ಮನೆಗಿದ್ದಾಗ ಎಲ್ಲ ಮಾಡ್ಕೋಬೇಕು. ಹೋಗ್ಬಿಟ್ಟು ಬರಲಿ ಬಿಡು. ಮಗ ಇವಾಗ ಬರ್ತಾಳೆ ನೋಡವಳು. ಇಲ್ಲಿಗೆ ಬರೋಕೆ ಹೇಳಿದ್ದೀನಿ. ಒಡವೆ ದುಡ್ಡು ಎಲ್ಲ ತಗೊಂಬರ್ತಾಳೆ, ಸರಿನಾ? ಬಂದ ತಕ್ಷಣನೇ ಹಿಂದ್ಗಡೆಯಿಂದ ಒಂದು 4 ಪಟ್ ಅಂತ ಬಾರಿಸ್ಬಿಡು. ತಲೆಗೊಂದು ಏಟ್ ಕೊಡು, ಹಂಗೆ ತಲೆ ತಿರುಗಿ ಬಿದ್ದೋಯ್ತಾಳೆ. ನಾವಿಬ್ರು ದುಡ್ಡು ಎತ್ಕೊಂಡು ಹೊಂಟೋಗ್ಬಿಡೋಣ. ಹೂ ಕಣು, ಒಳ್ಳೆ ದುಡ್ಡು ಗೋವಾ ಗೀವಾ ಕಡೆ ಹೊಂಟೋಗ್ಬಿಡೋಣ. ಒಳ್ಳೆ ಮಜಾ ಉಡಾಯಿಸ್ಬೋದು. ಈ ಹುಡುಗಿನ ಎತ್ತಾಕೊಂಡು ಹೋಗಿದ್ರೆ ಸಂದಕ್ಕಿರೋದಲ್ವೇನ್ಲ? ಹುಡುಗಿ ಗಿಡಿಗೆ ನಮಗೆ ಬೇಡ, ಸುಮ್ಮನಿರ. ಅವಳನ್ನ ಕಟ್ಕೊಂಡು ಏನು ಮಾಡ್ತೀಯಾ? ಹುಡುಗಿನೇನ ಕರ್ಕೊಂಡು ಹೋಗ್ಬಿಟ್ರೆ ಕಂಪ್ಲೇಂಟು, ಜೈಲು ಪೈಲು ಎಲ್ಲ ಯಾಕೆ ಬೇಕು? ಹಿಂದೆ ಕಡೆ ಇರೋ ನೀನು ಯಾರು ಅಂತ ಗೊತ್ತಾಗಲ್ಲ, ಮುಂದೆ ಕಡೆ ಇರೋ ನನಗೇನೋ ಗೊತ್ತೇ ಇಲ್ಲಪ್ಪ ಅಂತ ಹೇಳ್ತೀನಿ, ಸರಿನಾ? ಯಾಕೆ ಚಿಂತೆ ಮಾಡ್ತೀಯಾ? 1/4 kg 1/2 kg ಬಂಗಾರ ಐತೆ ಅವಳ ಹತ್ರ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ದುಡ್ಡು ಸೇರತ್ಕಬಾ ಅಂತ ಹೇಳಿದ್ದೀನಿ. ಇನ್ನೇನು ಬೇಕೇಳಿ ನನಗೂ ನಿನಗೂ ಮಜಾ ಮಾಡೋಕ್ಕೆ? ಇಲ್ಲಿ ಯಾರು ಇರೋದಿಲ್ಲ ಅಂತ ಇಲ್ಲಿಗೆ ಬಾ ಅಂತ ಹೇಳಿದ್ದೀನಿ. ಕಾಲೇಜ್ ಹತ್ರ ಆದರೆ ಎಲ್ಲರೂ ಇರ್ತಾರೆ, ಇಲ್ಲಾದರೆ ಯಾರು ಇರಲ್ಲ, ಯಾರು ನೋಡೋದಿಲ್ಲ, ಸರಿನಾ? ಅದಕ್ಕೇನೆ ಹೆಂಗೆ ನನ್ನ ಪ್ಲ್ಯಾನು? ನೀನು ಬಿಡಪ್ಪ, ಅತಿ ಬುದ್ಧಿವಂತ. ಕಷ್ಟಪಡಬೇಕು ಮಗ, ಕಷ್ಟಪಡಬೇಕು, ಅವಾಗ ಏನೇ ಸುಖ. ನಾವು ದುಡ್ದು ಕಷ್ಟಪಟ್ಟು ತಿಂಗ್ಳಿಗೆ 20,000 ಸಂಪಾದನೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕುಂತ್ಕೊಂಡ್ರು 15 ಲಕ್ಷ ರೂಪಾಯಿ ನಮ್ಮ ಕೈಲಿ ದುಡಿಯೋಕ್ಕಾಗಲ್ಲ. ವರ್ಷ ಎಲ್ಲ ಕಷ್ಟಪಟ್ಟು 2 ವರ್ಷ ಕಷ್ಟಪಟ್ರು ಈಸಿಯಾಗಿ ಸಿಗ್ತೈತೆ ಅಂದರೆ ಯಾಕೆ ಬಿಡ್ಬೇಕು ಹೇಳು? ಈಗ ನಾವು ಶೋಕಿ ಮಾಡ್ತಿರೋದೇ ಅಂಥ ದುಡ್ಡಿಂದ ತಾನೇ. ಒಂಥರ ಚೆನ್ನಾಗಿ ಅನ್ನಿಸ್ತೈತೆ ನೋಡು. ನಾನು ಹೇಳೋದನ್ನ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡಿಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ನನಗೆ. ಆಯಿತು ಮಗ, ಅಲ್ಲಿ ನಿಂತ್ಕೊಂಡಿದ್ದೀನಿ. ಅವಳು ಬಂದ ತಕ್ಷಣ ಸುಮ್ಮನೆ ನನಗೆ ಇವಳೆ ಅಂತ ಹೇಳು. ಬಂದ ಅಂಕೇನೆ ತಲೆಗೊಂದು ಬಾರ್ಸಿಗೆ ಎತ್ಕೊಂಡು ಹೊಂಟೋಗ್ಬಿಡೋಣ. ಆಯಿತು ನೋಡು, ಸಡನ್ನಾಗಿ ಬರಬೇಡ. ಒಂದು 5-10 ನಿಮಿಷ ಆದಮೇಲೆ ಬಾ. ಸಡನ್ನಾಗಿ ಬಂದ್ಬಿಟ್ರೆ ಡೌಟ್ ಬಂದ್ಬಿಡ್ತೈತೆ. ನಾನು ಮಾತಾಡಿ ನನ್ನ ಕಡೆಗೆ ಗಮನ ಕೇಳಿಸ್ಕೊಂತ ಇರ್ತೀನಿ. ಆಮೇಲೆ ಬಾ, ಸರಿ ಮಗ? ಆಯಿತು, ಬಾ ಬಾ ಬಾ. ರಚ್ಚು ಬಾ ಬಾ ಬಾ. ಐತೆ ಬಾ. ಏನಪ್ಪ ಇವಳು ಇಷ್ಟದಾದ್ರೂ ಬರಲಿಲ್ಲ? ಮನಸ್ಸೇನಾದ್ರು ಚೇಂಜ್ ಮಾಡ್ಕೊಂಬಿಟ್ಲ ಏನು? ಅವಳು ಯಾಕೆ ಮನಸ್ಸು ಚೇಂಜ್ ಮಾಡ್ಕೊಂತಾಳೆ ಬಿಡು, ಬತ್ತಾಳೆ. ನನಗೋಸ್ಕರ ಬಂದೇ ಬತ್ತಾಳೆ. ಅಯ್ಯೋ ಯಾಕೆ ಇಷ್ಟು ಲೇಟ್ ಆಯಿತು? ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಅಯ್ಯೋ ಏನು ಮಾಡಲಿ, ನಮ್ಮಮ್ಮ ಹಾಗೆ ಹಿಂಗೆ ಟ್ರಿಪ್ಪು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಟೈಮಿಗೆ ಬರಬೇಕು ಅಂದರೆ ಕಷ್ಟ ಅಲ್ವಾ? ನೀನು ಬಾ ನೈಟ್ ಟೈಮಾಗೆ ಅಂತಂದರೆ ನೀನು ಬರೋದೇ ಇಲ್ಲ ಅಂತೀಯ. ಇನ್ನೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಾನೇ ಬರಬೇಕಲ್ಲ, ಅದಕ್ಕೇನೆ. ಅಲ್ಲ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಬ್ಯಾಗೆಲ್ಲ ತಗೊಂಬಂದಿದ್ಯಾ ತಾನೇ? ನಾನೇ ಬಿಟ್ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡ ಎಲ್ಲನೂ ತಗೊಂಬಿಟ್ಟು ಬಂದಿದ್ದೀನಿ. ಏನಂತಂದಿದ್ಯಾ? ಒಡವೆ ದುಡ್ಡು, ನನ್ನ ಒಂದು 4 ಜೊತೆ ಬಟ್ಟೆ ಅಷ್ಟೇನೆ. ನೀನೆಲ್ಲ ಒಡವೆ ದುಡ್ಡನ್ನೇ ತುಂಬ್ಕೊಂಡೈತೆ. ನಿಮ್ಮನೆಗೆ ಅಷ್ಟೊಂದು ದುಡ್ಡಿಕ್ಕಿರ್ತೀರಾ?
ನನ್ನ ಮದುವೆಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದುಡ್ಡೆಲ್ಲನೂ ಮಡಗಿತ್ತೇಳು ನನ್ನ ಮದುವೆಗೆ ಬೇಕಾಯ್ತದೆ ಅಂತ ಹಂಗೆ ನನ್ನ ಮದುವೆಗೆ ಅಂತಲೇ ನೀ ಒಡವೆ ಪಡವೆ ಎಲ್ಲನೂ ಮಾಡಿಸಿಕ್ಕಿತ್ತು. ಒಡವೆ ಪಡವೆ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಕ್ಕೆ ಅದಕ್ಕೆ ಅದೆಲ್ಲ ಹಂಗೆ ಜೋಪಾನವಾಗಿ ಎತ್ತಿಕ್ಕಿತ್ತ ಎಲ್ಲ ತುಂಬ್ಕೊಂಡು ಬಂದ್ಬಿಟ್ಟೆ. ಹೆಂಗಿದ್ರು ನನ್ನ ಮದುವೆಗೆ ಅಲ್ವೇ ನಮ್ಮಮ್ಮ ಕೂಡಿಕ್ಕಿದ್ದು. ಈಗ ನಾನು ನಿನ್ನ ಜೊತೆ ಇರ್ತೀನಿ ಅಂತಂದಮೇಲೆ ನಮ್ಮಮ್ಮ ಮದುವೆ ಮಾಡಿದ್ರೆ ನನಗೆ ಕೊಡೋದು. ಅದಕ್ಕೆ ಇವಾಗ ನನಗೆ ಸಿಕ್ಕೈತೆ ಅಂತ ಖುಷಿ ಪಡ್ಬೇಕು ಅಷ್ಟೇ ನೀ. ಅದು ಸರಿ, ಎಲ್ಲಿ ನೀನು ಬ್ಯಾಗ್ ತಗೊಂಬಂದಿಲ್ಲ? ಅರ್ಧ ಕೆ ಜಿನೋ? ನಾನು ಇಷ್ಟಕ್ಕೆ ಎಷ್ಟು ಬ್ಯಾಗ್ ಎತ್ಕೊಂಬಂದಿದ್ದೀನಿ, ನೀನು 3 kg ಬಂಗಾರನ ಹಿಂಗೆ ಮೂಟೆ ಕಟ್ಕೊಂಡು ಎತ್ಕೊಂಬಂದಿದ್ಯಾ ಏನು? ಅಯ್ಯ, ಮೂಟೆ ಗುಡಿಸ್ಲಿಲ್ಲ. ಅಯ್ಯೋ, 2 ಮೂಟೆ ಆಯ್ತು. ಏನು 2 ಮೂಟೆ ಬಂಗಾರನ? ಮತ್ತೆ 2 ಮೂಟೆ ಬಂಗಾರ ಅಲ್ದಿದ್ದಂಗೆ ಇನ್ನೇನು 2 ಮೂಟೆ ಬಂಗಾರನೇನೆ ಎಲ್ಲನೂ ಎತ್ಕೊಂಡ್ಬಿಟ್ಟು ಬಂದಿದ್ದೀನಿ. ಎಲ್ಲಿ ಮತ್ತೆ ಕಾಣ್ತಾನೆ ಇಲ್ಲ? ಅಯ್ಯೋ, ನಾನು ಯಾಕೆ ಹೊತ್ಕೊಂಬರ್ಲಿ, ಕಾರ್ ಡಿಕ್ಕಿನ ಇಕ್ಕಿದ್ದೀನಿ. ಮತ್ ಮೊನ್ನೆ ತಾನೇ ನಿಮ್ಮಷ್ಟು ಸಾವುಕಾರ ಅಲ್ಲ ನಾವು, ನಮ್ಮ ಹತ್ರ ಏನೂ ಇಲ್ಲ ಪರವಾಗಿಲ್ವಾ ಅಂತ ಹೇಳ್ದೆ. ಇವಾಗ ನೋಡ್ರೆ 3 kg ಬಂಗಾರ, ಹಂಗೇನೆ ಕಾರ್ ಎಲ್ಲ ಹೆಂಗ್ ಬಂತು? ಹಂಗೆ ಹೇಳಿದ್ನ? ಯಾರ ಹತ್ರ ಏನು ಹೇಳಿರ್ತೀನೋ ಗೊತ್ತೇ ಆಗಲ್ಲ, ಕನ್ಫ್ಯೂಸ್ ಆಗೋಗ್ಬಿಡ್ತದೆ. ಸುಮ್ಕೆ ನಿನ್ನ ಮುಂದೆ ನಾಟಕ ಆಡಿದೆ ಅಷ್ಟೇ ನೀ, ಬೇರೆ ಇನ್ನೇನೂ ಇಲ್ಲ. ನಿನ್ನ ಮುಂದೆ ಸುಮ್ಕೆ ನಾಟಕ. ಹೌದಾ? ತಮಾಷೆ ಮಾಡೋದಕ್ಕೂ ಒಂದು ಇದು ಬೇಡವಾ? ಸದ್ಯ 2 ಮೂಟೆ ತಂದಿದ್ಯಾ, ಇದನ್ನೂ ಡಿಕ್ಕಿ ಹಾಕ್ಬಿಡು. ನಿನ್ನಷ್ಟು ಇಲ್ದಂಗೆ ಇರ್ಬೋದು, ಆದರೆ ಏನಕ್ಕಾದ್ರೂ ಚಿಪ್ಸ್ಗೂ ಪಪ್ಸ್ಗಾದ್ರೂ ಬೇಕಾಯ್ತದೆ ದುಡ್ಡು ಅಲ್ವಾ? ಬೇಕಾಯ್ತದೆ ಬೇಕಾಯ್ತದೆ, ಬೇಕಾಯ್ತದೆ. ಅದೇನೋ ಒಂಥರ ಖುಷಿ ಆಯ್ತೈತೆ. ನಾಡದ್ರಿಂದ ಕಾಲೇಜ್ಗೆ ಇಬ್ರು ಕಾರಾಗೆ ಬರೋಣ, ಕಾರಾಗೆ ಹೋಗೋಣ, ಸರಿನಾ? ಎಲ್ಲರೂ ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಸರಿ ಆಯ್ತು, ಕಾರಾಗೆ ಬರೋಣ, ಕಾರಾಗೆ ಹೋಗೋಣ. ಹ್ಞೂ, ನನಗೂ ಅದೇ ಆಸೆ. ನೀನು ಕಾರಾಗೆ ಬಂದು ಕಾರಾಗೆ ಹೋಗ್ಬೇಕು ಕಾಲೇಜ್ಗೆ ಅಂತ ಹೇಳ್ಬಿಟ್ಟು. ಅಯ್ಯೋ, ನಾವಿಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀವಿ, ಇಲ್ಲಿ ಯಾರು ನೀನೇ ಅನ್ನೋರಿಲ್ಲ ನೋಡು, ಒಬ್ರು ನೋಡಿ ನೋಡಿ ಇಲ್ಲಿಂದ ಹೊಂಟ್ಬಿಡೋಣ. ಬಿರ್ನ ಕಾರ್ ಶುರು ಮಾಡು, ಹಾಗೆ 2-3 ದಿನ ಟ್ರಿಪ್ ಹೊಡ್ಕೊಂಡು ಚೆನ್ನಾಗಿ ರೌಂಡ್ ಹಾಕೊಂಡು ಆಮೇಕಿಂದ ಒಡವೆ ದುಡ್ಡೆಲ್ಲ ಒಂದು ಮನೆ ಮಾಡ್ಬಿಟ್ಟು ಒಡವೆ ದುಡ್ಡೆಲ್ಲ ಇಕ್ಬಿಟ್ಟು ಆಮೇಲೆ ನಾನು ನೀನು ಸಂದಾಗೆ ಕಾಲೇಜಿಗೆ ಬಂದು ಹೋಗೋಣ. ನಾನು ಇನ್ನು ಪಾಪಿಂಗ್ ಎಲ್ಲ ಶಾನೆ ಮಾಡಬೇಕು. ಬಾಬಾ ಹೋಗೋಣ ಬಾ. ನಡಿ ಹೋಗೋಣ. ನಿಮ್ಮ ಮನೆಯವ್ರಿಗೆ ನಾನು ನನ್ನ ಅಡ್ರೆಸ್ ಏನು ಕೊಟ್ಟಿಲ್ಲ ತಾನೆ? ಅಕಸ್ಮಾತ್ ಫೋನ್ ನಂಬರು ಅದೆಲ್ಲ ಏನು ಕೊಟ್ಟಿಲ್ಲ ತಾನೆ? ನನ್ನ ಬಗ್ಗೆ ನಿಮ್ಮ ಅಮ್ಮಂಗೆ ಸ್ವಲ್ಪನೂ ಏನು ಗೊತ್ತಿಲ್ಲ ತಾನೆ? ಆಮೇಲೆ ನಾಳೆ ತೊಂದರೆ ಆಗಬಾರ್ದಲ್ವಾ? ಇಲ್ಲ, ನೀನು ಹೆಸರು ಸಮೇತ ಗೊತ್ತಿಲ್ಲ ನಮ್ಮ ಅಮ್ಮಂಗೂ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೆಸರು ಸಮೇತನೂ ಗೊತ್ತಿಲ್ಲ, ಹೇಳೋನು ಇಲ್ಲ ನಾನು. ಒಳ್ಳೆ ಕೆಲಸ ಮಾಡಿದ್ಯಾ. ಇಲ್ಲ ನಿಮ್ಮ ಅಮ್ಮ ಬಂದ್ಬಿಟ್ಟು ನೀನು ಕರ್ಕೊಂಡು ಹೋಗ್ಬಿಟ್ರೆ. ಸರಿ ಬಾ ಹೋಗೋಣ. ಮಗ ಸರಿಯಾದ ಟೈಮ್ ಬಂದು ಸರಿಯಾಗಿ ಹೊಡೆದೆ ಕಣ್ಲ ಇವಳು ಮಕ್ಕ ಮುಚ್ಚ. ಕಾರಾಗೆ ಕಾಲೇಜಿಗೆ ಬರ್ಬೇಕಂತೆ. ನಾನು ನೀನಿಬ್ರು ಕಾರಾಗೇನೆ ಕಾಲೇಜಿಗೆ ಬರೋಣ, ಇವಳು ಕಾಲೇಜಿಗೆ ಬರಲಿ. ಮಗ ಬಾರ್ಲ ಹೋಗೋಣ. ಇನ್ನೊಂದು ತಿಂಗಳು ಈ ಕಡೆ ತಲೆ ಹಾಕದೇ ಬೇಡ, ಗೋಬೋದಾಗ ಮಜ್ಜಾ ಮಾಡ್ಕೊಂಡು ಇದ್ಬಿಡೋಣ ಬಾರ. ಲೋ, ಇಂಥ ಮಂಗ್ತಿಣ್ಣೆ ಎಲ್ಲಿ ಸಿಕ್ಬಿಟ್ರು ನಿನಗಂತನೂ ಒಳ್ಳೆ ಮಂಗ ಇದ್ದಂಗೆ. ನಿನ್ನ ಹತ್ರ 3-4 kg ಬಂಗಾರ ಇದ್ರೆ ನೀನು ಯಾಕೆ ಇವಳ್ತರ 200-300 ಗ್ರಾಮ್ ಒಡವೆಗೆ ಆಸೆ ಪಡ್ತಾ ಇದ್ದೆ ಹೇಳು? ಅಯ್ಯೋ, ಎಲ್ಲಿ ಹುಡುಗ್ದೋ ಈ ಮಿಕ್ಕನ. ನಡಿಲೋ, ಗೋವಾಗ ಹೋದ್ರೆ ಇನ್ನೊಂದು ತಿಂಗಳು ಹೆಂಗಿದ್ರು ವಾಪಸ್ ಬರಲ್ಲ ನಾವು, ಆರಾಮಾಗಿರ್ಲಿ. ಇವಳನ್ನ ಎತ್ತಾಕೊಂಡು ಹೋಗ್ಬೋದಿತ್ತು. ಹುಡುಗಿಯರ ಕಡೆ ಪ್ರಾಬ್ಲಮ್ಸ್ ಜಾಸ್ತಿ ಕಣ. ಅದಕ್ಕೆ ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ. ನಮ್ಗೆ ಯಾಕೆ ಬೇಕಪ್ಪ ಇವಳು ಸವಾಸ? ಮಗ ಎತ್ಕೊಳ್ಳೋ ಬ್ಯಾಗ್ನ ಶುರು ಮಾಡೋ ಕಾರಣ. ರೈಟ್. ಇವಳು ಇಲ್ಲೇ ಬಿದ್ದಿದ್ರೆ ಏನೂ ಅಪಾಯ ಆಗಕ್ಕಿಲ್ಲ ತಾನೆ? ಏನಾರ ಪ್ರಾಬ್ಲಮ್ ಆಗೋಗ್ಬಿಟ್ರೆ ಏನಾನ ಹಾಕೊಂಡು ಹೋಗ್ಲಿ ಬಾ, ಏನಾಯ್ತದಿನ ಇಲ್ಲಿಗಿನಿ ಯಾರು ಬರ್ತಾರೆ? ಇನ್ನೊಂದು ಗಂಟೆಗೆ ಅವಳೆ ಎಚ್ಚರಿಕೆ ಆಗ್ಬಿಟ್ಟು ಬಾಯ್ ಬಿಡ್ಕೊಂಡು, ಅಯ್ಯೋ ನಾನು ಎಲ್ಲಿದ್ದೀನಿ ಏನಾಯ್ತು ಅಂತ ಅವಳು ಗೊತ್ತಾಗ್ದಿದ್ದಂಗೆ ಬಾಯ್ ಬಿಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಆಮೇಲೆ ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ನಾವೇನು ಕಾಲೇಜಿಗೆ ನೆಟ್ಗೆ ಅಡ್ಮಿಷನ್ ಆಗಿದ್ದೀವಿ, ಸುಮ್ಮನೆ ಬಿಲ್ಡಪ್ ಕೊಡಕ್ಕೆ ತಾನೇ ಬಂದಿರೋದು. ನಾವೇನು ಕಾಲೇಜ್ ಸ್ಟೂಡೆಂಟ್ಸು ಅಲ್ವಲ್ಲ. ನಡಿ ಸುಮ್ಮನೆ. ಒಂದಿನ ನಾನು ಕ್ಲಾಸ್ಗೆ ಹೋಗ್ತಿರಲಿಲ್ಲ, ಯಾವಾಗೂ ಫಿಲಮು ಅಂತ ಓಡಾಡ್ತಾ ಇದ್ದೆ. ಅವಾಗಾದ್ರೂ ಇವಳು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ನಾನು ಕಾಲೇಜ್ ಸ್ಟೂಡೆಂಟೇ ಅಲ್ಲ ಅಂತ ಹೇಳ್ಬಿಟ್ಟು. ಅವಳಿಗೆ ಅರ್ಥನೇ ಆಗಲಿಲ್ಲ ನೋಡು. ನನ್ನ ಜೊತೆ ಕಾಲೇಜ್ ಬಿಟ್ಬಿಟ್ಟು ನನ್ನ ಜೊತೆನೇ ಓಡಾಡೋಳು. ಯಾವಳ ಸರಿಯಾಗಿರೋಳು ಸಿಕ್ಕೊಳ್ಬಿಡು ನಿನಗಂತೂ. ಈ ಕಡೆ ಕಾಲೇಜ್ಗೂ ಹೋಗಿಲ್ಲ, ಈ ಕಡೆ ಓದೋದಂತೂ ಓದಿಲ್ಲ. ನಿನ್ನಂತೂ ಕ್ಲಾಸ್ ರೂಮಿಗೆ ಬಿಟ್ಕೊಳ್ಳಲ್ಲ, ಯಾಕಂದ್ರೆ ನೀನು ಸ್ಟೂಡೆಂಟೇ ಅಲ್ಲ. ಇವಳು ನೋಡು ಎಲ್ಲ ಅಡ್ಮಿಷನ್ ಆಗು ಹೋಗಿಲ್ಲ. ಮಗ ಎತ್ಕ ಬ್ಯಾಗ್ನ. ಆಮೇಲೆ ಸಡನ್ನಾಗಿ ಎಚ್ಚರಿಕೆ ಆಗೋಗ್ಬಿಟ್ರೆ ನಾವು ಮಾಡಿದ ಪ್ಲೀಲಾನೆಲ್ಲನೂ ಉಲ್ಟಾ ಹೋಗ್ಬಿಡ್ತೈತೆ. ಎತ್ಕ ಬ್ಯಾಗ್ನ. ರೈಟ್ ಸರಿಯಾಗೈತೆ ಕಣ ವೆಯ್ಟು. ಇದ್ರ ತುಂಬ ಗೋಲ್ಡೇ ತುಂಬ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಮಗ. ನೋಡೋಣ. ಬಾ. ಕಾರ್ ಎಲ್ಲಿ ಬಿಟ್ಟಿದ್ಯೋ? ಏನು ಸುಮ್ಮನೆ ಗೊತ್ತಾಗೋದು ಬೇಡ ಅಂತ ಈ ಪಕ್ಕದ ರೋಡಾಗಿ ಬಿಟ್ಟಿದ್ದೀನಿ. ನಡಿ ಬೇಗ ಎಸ್ಕೇಪ್.